ನಮಸ್ತೆ ಮಿತ್ರರೇ. ಇವತ್ತೊಂದು ಸಮ್ಮರಿಗೆ ಬೇಕಾದಂಥ ಹೆಲ್ದಿಯಾದ ಒಂದು ಬ್ರೇಕ್ಫಾಸ್ಟ್. ಬೆಳಿಗ್ಗೆ ಒಂದು ಬೌಲ್ನಲ್ಲಿ ಒಂದು ಫುಲ್ ಆಫ್ ಈ ಒಂದು ಬ್ರೇಕ್ಫಾಸ್ಟನ್ನು ತಿಂದರೆ ಮಧ್ಯಾಹ್ನದವರೆಗೆ ನಮಗೆ ಹಸಿವೇ ಆಗೋದಿಲ್ಲ. ರಾಗಿ ಹಾಗೂ ಡ್ರೈ ಫ್ರೂಟ್ಸ್ ಪ್ಲಸ್ ಬನಾನಾ, ಅದರೊಟ್ಟಿಗೆ ತೆಂಗಿನ ಹಾಲು, ಇವುಗಳನ್ನೆಲ್ಲ ಸೇರಿಸಿ ಮಾಡಿದಂತಹ ಒಂದು ಆರೋಗ್ಯಕರವಾದ ಫುಲ್ ಆಫ್ ಫೈಬರ್ ಇದ್ದಂತಹದ್ದು. ಮತ್ತು ಯಾರಿಗೆ ಈ ಡೈರಿ ಹಾಲೆಲ್ಲ ಕೆಲವರಿಗೆ ಆಗೋದಿಲ್ಲ ಅಂಥವರಿಗೆ ಈ ಒಂದು ತೆಂಗಿನ ಹಾಲನ್ನು ಹಾಕಿ ಮಾಡಿದರೆ ಅತ್ಯುತ್ತಮವಾದ ಒಂದು ಬ್ರೇಕ್ಫಾಸ್ಟ್. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಯಾವ ರೀತಿಯಲ್ಲಿ ಈ ಒಂದು ರಾಗಿಯಿಂದ ಈ ಹಣ್ಣು ಹಾಗೂ ಡ್ರೈ ಫ್ರೂಟ್ಸನ್ನು ಸೇರಿಸಿ ಮಾಡಿದಂತಹ ಬ್ರೇಕ್ಫಾಸ್ಟನ್ನು ತಯಾರಿಸೋದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತೊಂದು ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಮಾಡೋಣ. ಅದು ರಾಗಿ ಮತ್ತು ಬನಾನಾ ಮತ್ತು ಅದರೊಟ್ಟಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್. ಇದೆಲ್ಲ ನಮಗೆ ಆಪ್ಷನಲ್ಲು, ಬೇಕಿದ್ದು ಯೂಸ್ ಮಾಡ್ಬೋದು. ಅದರೊಟ್ಟಿಗೆ ನಾನು ಹಾಲಿನ ಬದಲು ತೆಂಗಿನ ಹಾಲು ಸ್ವಲ್ಪ ತೆಗೆದುಕೊಂಡಿದ್ದೇನೆ. ನೀವು ಹಾಲು ಸಹ ತೆಗೆದುಕೊಳ್ಬೋದು. ಅದೇ ತೆಂಗಿನ ಹಾಲು ತೆಗೆದುಕೊಂಡ್ರೆ ಪ್ಲ್ಯಾಂಟ್ ಬೇಸ್ಡ್ ಆಗ್ತದೆ, ಎಲ್ಲ ಸಹ ಅದೇ ಆರೋಗ್ಯಕ್ಕೆ ಬಹಳ ಉತ್ತಮ. ಈಗ ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಿದ್ದೇನೆ. ನೀರಿಗೆ ಇಲ್ಲಿ ನೋಡಿ, ಇದರಲ್ಲಿ 2 ಚಮಚದಷ್ಟು ರಾಗಿಯ ಪುಡಿ ಉಂಟು. ಇದನ್ನು ಚೆನ್ನಾಗಿ ಕಲಡಿಸ್ಕೊಳ್ಳೋಣ. ಗಂಟಿಲ್ಲದ ಹಾಗೆ ತುದಿಗೆ ಕಲಡಿಸ್ಕೊಳ್ಳೋಣ. ನೋಡಿ, ಈಗ ಇದನ್ನು ಒಲೆ ಮೇಲೆ ಇಟ್ಕೊಳ್ಳೋಣ. ಒಲೆ ಮೇಲೆ ಇಟ್ಕೊಂಡು ಒಂದು ಪಿಂಚ್ ಆಫ್ ನಾವು ಉಪ್ಪನ್ನು ಹಾಕೊಳ್ತಿದ್ದೇನೆ. ತುಂಬ ಬೇಡ, ಚೂರು ಉಪ್ಪು ಹಾಕ್ಕೊಂಡು ಕೈ ಬಿಡದೆ ಇದನ್ನು ಕಲಡಿಸ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಒಳ್ಳೆ ಚೆನ್ನಾಗಿ ಕುದೀತು. ಇದು ಹೀಗೆ ಒಳ್ಳೆ ಕುದಿಬೇಕಿದು. ಕುದ್ದ ಮೇಲೆ ನನಗೆ ಆಫ್ ಮಾಡ್ಕೊಳ್ಳೋಣ. ನಾವು ನೋಡಿ, ದಪ್ಪದಲ್ಲೇ ಉಂಟು. ದಪ್ಪ ಆಯಿತು ನೋಡಿ, ಇಷ್ಟು ದಪ್ಪ ಆಯಿತು. ಎಲ್ಲ ಒಂದು 5-6 ಬಾದಾಮಿಗಳನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡೆ. ರಾತ್ರಿ ನೆನೆಸಿಟ್ಟರೆ ಈಸಿಯಾಗಿ ನಮಗೆ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ. ಈಗ ಖರ್ಜೂರ, ಒಂದು 4 ಖರ್ಜೂರವನ್ನು ಸಹ ಸಿಪ್ಪೆ ಅಂದರೆ ಬೀಜ ತೆಗೆದು ತೊಟ್ಟು ತೆಗೆದು ಹಾಕ್ಕೊಳ್ತಿದ್ದೇನೆ. ಒಣ ಖರ್ಜೂರ ಇದ್ದರೆ ಅದನ್ನು ನೀರಿನಲ್ಲಿ ಒಣಗಿಸಿ ಹಾಕಿದರೆ ಸಾಕ್ತದೆ, ಅಥವಾ ಹಸಿ ಖರ್ಜೂರ ಆದರೆ ಸಹ ಆಗ್ತದೆ. ಸಿಹಿಗೆ ನಾವು ಬೆಲ್ಲ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಅದರಿಂದಾಗಿ. ಮತ್ತು ಒಂದು ನೆನೆಸಿಟ್ಟಂತಹ ಇದು ಬೆಳಿಗ್ಗೆ ಈಗ ನೆನೆಸಿಟ್ಟದ್ದು 4 ಗೋಡಂಬಿ, ಮತ್ತು ಇದು ಕಲ್ಲಂಗಡಿ ಹಣ್ಣಿನ ಬೀಜ, ವಾಟರ್ ಮೆಲನ್ ಬೀಜ. ಇದನ್ನು ಸಹ ಹಾಗೆ ಈಗ ಬೆಳಿಗ್ಗೆ ಸ್ವಲ್ಪ ನೆನೆಸಿಟ್ಕೊಂಡಿದ್ದೆ. ಎಲ್ಲವನ್ನು ಸಹ ರಾತ್ರಿ ನೆನೆಸಿಟ್ಟುಕೊಂಡ್ರೆ ಸಹ ಆಗ್ತದೆ. ಒಟ್ಟಿಗೆ ನೆನೆಸಿಟ್ಟುಕೊಂಡು ತೊಳೆದು ನೆನೆಸಿಟ್ಕೊಂಡ್ರೆ ಇದೇ ನೀರನ್ನು ಸಹ ನಾವು ಹಾಕ್ಕೊಳ್ಬೋದು ಬೇಕಿದ್ರೆ ಒಂಚೂರು. ಸೊ ಹಾಗೆ ಸಹ ಆಗ್ತದೆ. ಇನ್ನು ಇದಕ್ಕೆ ಸ್ವಲ್ಪ ಹಾಲು. ಇದು ನಾನು ತೆಂಗಿನ ಹಾಲನ್ನು ಯೂಸ್ ಮಾಡ್ತಿದ್ದೇನೆ. ನೀವು ಬೇಕಿದ್ರೆ ಬೇರೆ ಹಾಲು ಸಹ ಯೂಸ್ ಮಾಡ್ಕೊಳ್ಬೋದು. ಈಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಈ ರೀತಿಯಾಗಿ ಗ್ರೈಂಡ್ ಆಗಿ ಬಂತು ನೋಡಿ, ಹೇಗೆ ಬಂತು ನೋಡಿ. ಈಗ ಇದಕ್ಕೆ ಈ ರಾಗಿಯನ್ನು, ತಣ್ಣಗಾದಂತಹ ರಾಗಿಯನ್ನು ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡೋಣ. ಸ್ವಲ್ಪ ಮಾಡಿ ತಣ್ಣಗಾಗಬೇಕು. ಬೇಕಿದೆ ಒಂದು ಸುತ್ತು ತೆಗಿಬೋದು, ಅಥವಾ ಇದರಲ್ಲೇ ನಾವು ನೋಡಿ ಹೀಗೆ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಬಿಸಿ ತಣ್ಣಗಾಗಿದ್ದನ್ನು ಸಹ ನೀವು ಬಿಸಿ ಸಹ ತಿನ್ಬೋದು. ಬೇಕಿದ್ರೆ ಇದನ್ನು ಮಿಕ್ಸ್ ಮಾಡಿಕೊಂಡು ಏನು ತೊಂದರೆ ಆಗೋದಿಲ್ಲ. ಅಥವಾ ನಿಮಗೆ ತಣ್ಣಗೆ ಬೇಕಿದ್ದರೆ ತಣ್ಣಗಾದ ಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನೊಂದು ಗಾಜಿನ ಪಾತ್ರೆಗೆ ಹಾಕ್ಕೊಂಡು, ಮಕ್ಕಳಿಗಂತೂ ಇದು ಬಹಳ ಬಹಳ ಅತ್ಯುತ್ತಮವಾದಂತ ಹೇಳ್ತೇನೆ ನಾನು. ಒಂದು ಬೆಳಿಗ್ಗೆ 1 ಲೋಟದಷ್ಟು ಇದನ್ನು ಕುಡಿಸಿದೆ, ನಮಗೆ ಸಹ ಒಳ್ಳೆಯದು. ಅದು ಸಹ ಈ ಒಂದು ಸಮ್ಮರ್ ಸೀಸನಲ್ಲಿ ಬನಾನಾ ಪ್ಲಸ್ ತೆಂಗಿನ ಹಾಲು ನೋಡಿ, ಇನ್ನು ಸ್ವಲ್ಪ ಉಳಿದ ತೆಂಗಿನ ಹಾಲನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಸೊ ಈ ಡೈರಿ ಹಾಲು ಯೂಸ್ ಮಾಡೋದಾದರೆ ಬಿಸಿ ತಣ್ಣಗಾದ ಹಾಲನ್ನು ಯೂಸ್ ಮಾಡ್ಕೊಳ್ಬೇಕು. ಇದಾದರೆ ಹಸಿ ಹಾಲೇ ಒಳ್ಳೆಯದು. ಹಸಿ ಹಾಲನ್ನೇ, ತೆಂಗಿನ ಹಸಿ ಹಾಲಾದರೆ ಬಹಳ ಅತ್ಯುತ್ತಮ. ಇದನ್ನು ಮಕ್ಕಳಿಗೆ ಹೀಗೆ ಒಂದೊಂದು ಬೌಲಿನಷ್ಟು ಕೊಟ್ಟರೆ ನೋಡಿ, ಹೀಗೆ ಬೌಲಲ್ಲಿ ಹಾಕಿ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರೆ ಚೆನ್ನಾಗಿ ತಿಂತಾರೆ ಸಹ. ಸಿಹಿಗೆ ಸಿಹಿ ಉಂಟು, ಆರೋಗ್ಯಭರಿತವಾದದ್ದು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಒಂದು ಸುಲಭ ರೀತಿಯಲ್ಲಿ ಮಾಡುವಂತಹ ಬೆಳಗಿನ ಉಪಹಾರ
ಮಕ್ಕಳು ದೋಸೆ ಇಡ್ಲಿ ಎಲ್ಲ ತಿನ್ನಲಿಕ್ಕೆ ಕೇಳಿದ್ರೆ ಇದು ಒಂದು ಲೋಟ ಕುಡಿದ್ರೆ ಸಾಕು. ಅವರನ್ನು ಕುಡಿಸಿದರೆ ಹೊಟ್ಟೆ ಪೂರ್ತಿ ಆಗ್ತದೆ. ಅವರು ಬ್ರೇಕ್ಫಾಸ್ಟ್ ಮಾಡಬೇಕಂತೇಳಿ ಇಲ್ಲ. ಈವನ್ ನಮಗೆ ಸಹ ಹಾಗೆ, ನಮಗೆ ಬ್ರೇಕ್ಫಾಸ್ಟ್ ತಿನ್ನಲಿಕ್ಕೆ ಏನಾದರೂ ಮನಸ್ಸಿಲ್ವಾ ಅಥವಾ ಕೆಲವರು ವೆಯ್ಟ್ ಲಾಸ್ ಮ್ಯಾನೇಜ್ಮೆಂಟ್ನಲ್ಲಿರುವವರಿಗೆ ಸಹ ಇದು ಅತ್ಯುತ್ತಮವಾದುದು. ಹಾಗಾದರೆ ನನ್ನ ಈ ಕುಕ್ಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.